ವಿಜಯರಾಜೇಶ್ ಅವರೇ, ಸ್ಪೆಂಡಿಂಗ್ ಕೆಪಾಸಿಟಿ ಇಲ್ಲದೆ ಇರೋದು ಕೂಡ GDPಯ ಇವತ್ತಿನ ಸಿಚುವೇಶನ್ಗೆ ಕಾರಣ. ಸೊ ಅನಿವಾರ್ಯ, ಒಂದು ರಾಜಕೀಯ ಅನಿವಾರ್ಯತೆಯೂ ಹೌದು, ಇನ್ನೊಂದು ಆರ್ಥಿಕ ಅನಿವಾರ್ಯತೆಯೂ ಹೌದು ಸರ್ಕಾರದ್ದು. ನೋಡಿ, ಯಾವುದೇ ಆರ್ಥಿಕತೆ ಅಂತಂದರೆ ಅದು ಹಣದ ಹರಿವಿರಬೇಕು, ಹಣ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಹೋಗ್ತಾ ಇರಬೇಕು. ಇಲ್ಲ ಅಂತಂದರೆ ಅದು ಸ್ಟಾಗ್ನೆಂಟ್ ಆಗುತ್ತೆ. ನಾವು ಕರೋನಾ ಟೈಮ್ ಬಂದಾಗ ನೋಡ್ಕೊಂಡ್ವಿ. ಯಾಕೆಂತಂದರೆ ಯಾವಾಗ ಜನ ಸ್ವಲ್ಪ ದಿನಗಳ ಕಾಲ ಹೆದರ್ಕೊಂಡು ಖರ್ಚು ಮಾಡೋದು ಕಡಿಮೆ ಮಾಡಿಬಿಟ್ರು, ಆವಾಗ ಅದೊಂದು ದೊಡ್ಡ ಏಟಾಯಿತು. ಅದು ಎಲ್ಲ ನಮ್ಮ ದೇಶದಲ್ಲೂ ಆಯಿತು, ಜಾಗತಿಕ ಮಟ್ಟದಲ್ಲಾಯಿತು, ಅದೊಂದು ರೀತಿ ಫಿನಾಮಿನ. ಆದರೆ ಅದರ ನಂತರ ನೋಡಿದ್ರೆ ಜನಕ್ಕೇನಾಗೋಯ್ತಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಸ್ಪೆಂಡ್ ಮಾಡೋಕ್ಕೆ ಶುರು ಮಾಡಿದ್ರು. ಈ ನಡುವೆ ಏನಾಯ್ತಪ್ಪ ಅಂತಂದರೆ ದರಗಳು ಜಾಸ್ತಿ ಆಗಿದೆ, ಇನ್ಫ್ಲೇಷನ್ ಜಾಸ್ತಿ ಆಗಿದ್ದಕ್ಕೆ ಏನಾಯ್ತಪ್ಪ ಅಂತಂದರೆ ಜನಗಳಲ್ಲಿ ಲಭ್ಯತೆ ಕಡಿಮೆ ಆಯಿತು ಮತ್ತು ಖರ್ಚು ಮಾಡೋದು ಕಡಿಮೆ ಆಗ್ತಾ ಹೋಯಿತು. ಸೊ ಹಾಗಾಗಿ ಇವತ್ತಿನ ಈ ಏನು ಇನ್ಕ್ರೀಸ್ ಇನ್ ದ ಲಿಮಿಟ್ ಅಥವಾ 12 ಲಕ್ಷದವರೆಗೂ ಏನು ತೆರಿಗೆ ಕಟ್ಟಂಗಿಲ್ಲ ಅಂತ ಮಿತಿ ಏನಾಯಿತು, ಮೊದಲನೇದಾಗಿ ಒಂದು ಗುಡ್ ಫೀಲ್ ಫ್ಯಾಕ್ಟರ್ ಇರ್ಬೋದು, ಇನ್ನೊಂದು ಅವಶ್ಯಕತೆ ಇತ್ತು. ಮೂರನೇದಾಗಿ ಸರ್ಕಾರದಲ್ಲಿ ಟ್ಯಾಕ್ಸ್ ಪೇಯರ್ ಬೇಸ್ ಏನಾಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣಗಳೇನಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಆಟೋಮೈಸೇಷನ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಅಂದರೆ ನಾವು ಮಾಡುವ ಪ್ರತಿಯೊಂದು ಖರ್ಚುಗಳು ಇಲಾಖೆಗೆ ಮಾಹಿತಿಯನ್ನು ಹೋಗ್ತಾ ಇದೆ ಅಂತ ಹೇಳ್ಬೋದು. ಎರಡನೇದು GST ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಏನಾಗ್ತಾ ಇದೆ, ತೆರಿಗೆ ವ್ಯಾಪ್ತಿಗೆ ಬರುವಂತಹ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ. ಮೂರನೇದಾಗಿ ಎಲ್ಲರ ವರಮಾನ ಕೂಡ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ದ ಇನ್ಫ್ಲೇಷನ್. ಅದನ್ನು ಈ ಥರ ಒಂದು ಹಲವಾರು ಕಾರಣಗಳಿಂದ ಏನಾಗ್ತಾ ಇದೆ, ಟ್ಯಾಕ್ಸ್ ಬೇಸ್ ಜಾಸ್ತಿ ಆಗ್ತಾ ಇದೆ, ತೆರಿಗೆ ಸೋರಿಕೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಸರ್ಕಾರದ ಮುಂದೆ ಕೂಡ ಈ ಬಹಳ ಸಣ್ಣ ಪ್ರಮಾಣದಲ್ಲಿ ತೆರಿಗೆ ಪಾವತಿ ಮಾಡುವಂಥವ್ರದ್ದು ರಿಟರ್ನ್ ಪ್ರಾಸೆಸ್ ಮಾಡೋದು ಕೂಡ ಒಂದು ರೀತಿ ಪ್ರಾಬ್ಲಮ್ಮೇ. ಯಾಕೆಂತಂದರೆ ಇದು ಕಡಿಮೆ ಜನದ, ಈಗ 5 ಲಕ್ಷದ ಒಳಗಡೆ ದುಡಿಯೋಂಥವ್ರು ಅದ್ರದ್ದು ಜನ ಒಂಥರ, 10 ಲಕ್ಷದ ಒಳಗಡೆ, 15 ಲಕ್ಷದ ಒಳಗಡೆ. ಈ 12 ಲಕ್ಷ ನಮಗೆ ಮುಂದಿನ ದಿನಗಳಲ್ಲಿ ಇನ್ನೊಂದು 5 ವರ್ಷ ಆದರೆ ಬಹುಶಃ ಇದು 20-25 ಲಕ್ಷದವರೆಗೂ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಯಾಕೆಂದರೆ ಒನ್ಸ್ GST ಇಂಪ್ಲಿಮೆಂಟ್ ಆಗಿ ನಾವು ನೋಡ್ತಾ ಇರೋದಕ್ಕೆ, ಯಾಕೆಂದರೆ ಇನಿಷಿಯಲ್ ಡೇಸಲ್ಲಿ ಇದ್ದೀವಿ, 5 ವರ್ಷ ಆಗಿದೆ, ಬಹಳಷ್ಟು ಸಮಸ್ಯೆಗಳಿದೆ, ಅದಕ್ಕೆ ಒಂದಕ್ಕೊಂದು ಬಗೆಹರಿಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿದಿನ ಅದರದ್ದು ಕಲೆಕ್ಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಒನ್ಸ್ ಅದು GST ನಮ್ಮ ನಿಗದಿತ ಎಕ್ಸ್ಪೆಕ್ಟೆಡ್ ಲೆವೆಲ್ಗೆ ರೀಚ್ ಆಯಿತು ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಭಾಳ ಗೌಣ ಆಗ್ತಾ ಹೋಗುತ್ತೆ. ಅವ್ರಿಗೇನಪ್ಪ ಅಂತಂದರೆ ಹೈ ಎಂಡ್ ಟ್ಯಾಕ್ಸ್ ಪೇಯರ್ಸೇ ಸಾಕು, ಕಾರ್ಪೊರೇಟ್ ಟ್ಯಾಕ್ಸ್ ಪೇಯರ್ಸು, ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸು ಹೂ ಆರ್ ಹ್ಯಾವಿಂಗ್ 20 ಲಕ್ಷಕ್ಕಿಂತ ಮೇಲ್ಪಟ್ಟಿರುವ ಆದಾಯ ಜನಗಳು ಟ್ಯಾಕ್ಸ್ ಕೊಟ್ಟರೆ ಸಾಕು ಅನ್ನೋ ಥರ ಆಗಿಬಿಡುತ್ತೆ. ಹಾಗಾಗಿ ಇದು ಏನಪ್ಪ ಅಂತಂದರೆ ಇಬ್ಬರಿಗೂ ಅನುಕೂಲನೇ. ಈ ರೀತಿ ಒಂದು ಜಾಸ್ತಿ ಮಿತಿ ಮಾಡ್ತಾ ಕಡಿಮೆ ಜನ ರಿಟರ್ನ್ ಫೈಲ್ ಮಾಡ್ತಾ ಇದ್ದರೆ, ಅಂದರೆ ತೆರಿಗೆ ಕೊಡೋರು ಮಾತ್ರ ರಿಟರ್ನ್ ಫೈಲ್ ಮಾಡಲಿ, ಇಲ್ಲ ಅಂದವ್ರು ಯಾಕೆ ಮಾಡಬೇಕು ಅಂತ. ಈಗ 12 ಲಕ್ಷ ಜನ 12 ಲಕ್ಷ ರೂಪಾಯಿ ಆದಾಯ ಇರೋರು ತೆರಿಗೆ ಕಟ್ಟಂಗಿಲ್ಲ ಅಂತಂದರೆ ಅವ್ರ ಕಾನೂನಿನ ಪ್ರಕಾರ ರಿಟರ್ನ್ ಫೈಲ್ ಮಾಡಬೇಕಾಗಿಲ್ಲ ಅಂತ ಅರ್ಥ. ಆಮೇಲೆ ಈಗ ಏನು ಮಾಡಿದ್ರು, ಸೀನಿಯರ್ ಸಿಟಿಸನ್ಸ್ಗೆ ಮುಂಚೆ 50,000 ರೂಪಾಯಿ ಬಡ್ಡಿ ಬಂದರೆ ಪೋಸ್ಟ್ ಆಫೀಸು ಅಥವಾ ಬ್ಯಾಂಕಲ್ಲಿ, ಅದಕ್ಕೆ 10% TDS ಆಗ್ತಾ ಇತ್ತು. ಎಷ್ಟೋ ಬಾರಿ ಅವ್ರಿಗೆ ಇನ್ಕಮ್ಮೇ 4 ಲಕ್ಷ 5 ಲಕ್ಷ ಇರುತ್ತೆ, ಅವರು ತೆರಿಗೆ ರಿಟರ್ನ್ ಫೈಲ್ ಸಲ್ಲಿಸೋ ಅವಶ್ಯಕತೆ ಇರೋದಿಲ್ಲ. ಅವ್ರಿಗೆ ಯಾವುದೋ ಒಂದು ಫಾರಮ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಥವಾ ಮಾಹಿತಿ ಕೊರತೆಗಾಗಿ TDS ಮಾಡಿಬಿಡ್ತಾರೆ. ದೇ ಆರ್ ಫೋರ್ಸ್ ಟು ಡೂ ಫೈಲ್ ರಿಟರ್ನ್ಸ್, ಅಂದರೆ ಬಲವಂತವಾಗಿ ಅವ್ರನ್ನ ರಿಟರ್ನ್ ಫೈಲ್ ಮಾಡಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಹಾಗಾಗಿ ಇವನ್ನೆಲ್ಲ ನಿವಾರಣೆ ದೃಷ್ಟಿನಲ್ಲಿ ಏನಾಗ್ತಾ ಇದೆ, ಅವರು ಅಪ್ ಟು 1 ಲಕ್ಷ ರೂಪಾಯಿವರೆಗೂ ಅವರು TDS ಮಾಡೋದಿಲ್ಲ. ಅದ್ರ ಮೇಲೆ ಕೂಡ ಅವರು ಒಂದು ಫಾರಮ್ ಇದೆ, ಡಿಕ್ಲರೇಷನ್ ಕೊಟ್ಟರೆ ಅದಕ್ಕೆ TDS ಆಗೋದಿಲ್ಲ, ಅವರು ಅದನ್ನು ಎಚ್ಚೆತ್ಕೊಂಡು ಅದನ್ನು ಮಾಡಬೇಕಾಗತ್ತೆ. ಅದೇ ರೀತಿ ಇನ್ನು ಮಧ್ಯಮ ವರ್ಗದ ಜನಕ್ಕೆ ಏನಪ್ಪ ಅಂತಂದರೆ, ಬಹಳ ಜನಕ್ಕೆ ಇರೋ ಕನ್ಫ್ಯೂಷನ್ ಏನಪ್ಪ ಅಂತಂದರೆ, ನನಗೆ ಒಂದು 15 ಲಕ್ಷ ಆದಾಯ ಇದ್ದರೆ 12 ಲಕ್ಷಕ್ಕೆ ಆದಾಯ ಇಲ್ಲ ಅಂತಂದರೆ ನಾನು ಬರೀ 3 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ತೀನಾ? ಇದು ಬಹಳ ಎಷ್ಟು ಸಲ ಹೇಳಿದ್ರು ಎಷ್ಟು ಸಲ ಕೇಳಿದ್ರು ಅದಕ್ಕೆ ಇದೇ ಪ್ರಶ್ನೆ ಇರುತ್ತೆ ಬಹಳ ಜನಗಳಲ್ಲಿ. ಅದು ಹಾಗಾಗೋದಿಲ್ಲ. ಮೊದಲನೇದಾಗಿ ನಿಮ್ಮ ಆದಾಯ ಮುಂದಿನ ವರ್ಷದಿಂದ 4 ಲಕ್ಷ ಮೀರಿದ್ರೆ ಟ್ಯಾಕ್ಸ್ ಬರುತ್ತೆ. ಈ ಹಿಂದೆ ಅದು 2.5 ಲಕ್ಷ ಇತ್ತು, ಹೊಸ ರಿಜೀಮಲ್ಲಿ 3 ಲಕ್ಷ ಇತ್ತು. ಈಗ ಅದನ್ನು 4 ಲಕ್ಷಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಸರ್ಕಾರ ಏನು ಹೇಳುತ್ತಪ್ಪ ಅಂದರೆ, ನಿಮ್ಮ ಆದಾಯ 12 ಲಕ್ಷದ ಒಳಗಡೆ ಇದ್ದರೆ ನಿಮಗೆ ರಿಬೇಟ್ ಅಂತ ಕೊಡ್ತೀವಿ, ಆ 80,000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ನೀವು 1 ರೂಪಾಯಿನೂ ಟ್ಯಾಕ್ಸ್ ಕಟ್ಟಬೇಡಿ ಅಂತ ಹೇಳುತ್ತೆ. ಆದರೆ ನಿಮ್ಮ ಆದಾಯ 12 ಲಕ್ಷ ದಾಟಿದ್ರೆ ಏನು ಮಾಡ್ತೀವಿ, ನಿಮ್ಮ ಆದಾಯಕ್ಕೆ 4 ಲಕ್ಷದ ಮೇಲ್ಪಟ್ಟ ಆದಾಯಕ್ಕೆ ತೆರಿಗೆ ಹಾಕ್ತಾ ಹೋಗ್ತೀವಿ. ಅದನ್ನು ನಾವು ಸ್ಟ್ಯಾಂಡರ್ಡಾಗಿ ಹಾಕಲ್ಲ, ಒಂದೇ ರೇಟಲ್ಲಿ ಹಾಕಲ್ಲ.
4 ಲಕ್ಷದಿಂದ 6 ಲಕ್ಷಕ್ಕೆ ಇದು 8 ಲಕ್ಷಕ್ಕೆ 5% ಹಾಕ್ತೀವಿ, 8 ಲಕ್ಷದಿಂದ 12 ಲಕ್ಷಕ್ಕೆ 10% ಹಾಕ್ತೀವಿ. ಅಂದರೆ 4 ಲಕ್ಷದಿಂದ 8 ಲಕ್ಷಕ್ಕೆ ಏನು ಡಿಫ್ರೆನ್ಸ್ ಅಪ್ಪ ಅಂದ್ರೆ 4 ಲಕ್ಷ, ಅದಕ್ಕೆ 5% ಅಂದರೆ 20,000 ರೂಪಾಯಿ ಟ್ಯಾಕ್ಸ್ ಬರುತ್ತೆ. ಸೊ ನಾವು 15 ಲಕ್ಷ ಇದ್ರೆ ಆ ಥರ ವಿಭಾಗ ಮಾಡ್ಕೊಂಡು ಹೋದ್ರೆ ಸುಮಾರು 16 ಲಕ್ಷ ಇನ್ಕಮ್ ಇದ್ರೆ ಅವ್ರಿಗೇನಾಗುತ್ತಪ್ಪ ಅಂತಂದ್ರೆ 1 ಲಕ್ಷ ರೂಪಾಯಿ ಟ್ಯಾಕ್ಸ್ ಬರ್ತಾರೆ. ಇದು ನಮಗೆ ಹಿಂದಿನ ಹೋಲಿಕೆಗೆ ಮಾಡಿದ್ರೆ 30-40 ಸಾವಿರ ರೂಪಾಯಿ ಇದು ಮಾಡ್ತದೆ. ಈಗ 12 ಲಕ್ಷದ ಒಳಗಡೆ ಇದ್ರೆ ಅವ್ರಿಗೆ ಸ್ಟ್ರೈಟ್ ಅವೇ 80 ಸಾವಿರ ರೂಪಾಯಿ ಟ್ಯಾಕ್ಸ್ ಉಳಿತು. 12 ಲಕ್ಷ ದಾಟಿದಾಗ ಏನಾಗುತ್ತೆ ಅವ್ರಿಗೆ 30-40 ಸಾವಿರದಿಂದ ಉಳಿಕೆ ಆಗ್ತಾ ಹೋಗುತ್ತೆ. ಜಾಸ್ತಿ ಇನ್ಕಮ್ ಆದರೆ ಇದಾಗ್ತಾ ಹೋಗುತ್ತೆ. ಇದರ ಅರ್ಥ ಏನು? GST ಸ್ಲ್ಯಾಬ್ಗಳಿಗೆ ಬದಲಾವಣೆ ಆಗಲ್ಲ ಅಲ್ಲ, GST ಬೇರೆ ಇನ್ಕಮ್ ಅಲ್ಲ. ನಾನು ಅದೇ ಹೇಳ್ತಾ ಇಲ್ಲ. ಅಂದರೆ ಈಗ ನಾವು ಇನ್ಕಮ್ ಟ್ಯಾಕ್ಸ್ನಲ್ಲಿ ಏನು ರಿಬೇಟ್ ಕೊಡ್ತಾ ಇದ್ದೀವಿ, ಇಟ್ ಡೈರೆಕ್ಟ್ಲಿ ಇಂಪ್ಲೈಸ್ ದ್ಯಾಟ್ ನಾವು GSTಯಲ್ಲಿ ಏನೀಗ GST ಬಗ್ಗೆ ಸ್ಲ್ಯಾಬ್ಗಳಿವೆ ಅವನ್ನ ಸರಳೀಕರಣ ಮಾಡಿ ಅಂತಕ್ಕಂಥದ್ದರ ಒತ್ತಡ ಸರ್ಕಾರದ ಮೇಲಿತ್ತು. ಅಂದರೆ GST ರೇಟ್ಸ್ಗಳು ತುಂಬ ಬದಲಾವಣೆ ಈ ವರ್ಷ ಆಗುತ್ತೆ ಅಂತಕ್ಕಂಥದ್ದು ಇಲ್ಲ, ಖಂಡಿತ ಇಲ್ಲ. ಈಗಿರೋದು 0, 5, 12, 18, 28 ಅದ್ರ ಮಾತ್ರ ಇದೆ. ಹೆಚ್ಚು ಕಡಿಮೆ ಸರಳೀಕರಣ ಮಾಡ್ತಾ ಇದ್ದಾರೆ. ಬಟ್ ಒಂದು ಒಳ್ಳೆ ವಿಚಾರ ಏನಪ್ಪ ಅಂದರೆ GST ಕೌನ್ಸಿಲ್ ಏನಿದೆ ಆಯಾ ಕಾಲಕ್ಕೆ ನಿರ್ಧಾರಗಳನ್ನು ತಗೋತಾ ಇದೆ. ಏನೇನು ಫೀಡ್ಬ್ಯಾಕ್ ಇದೆ, ಸಮಸ್ಯೆಗಳಿದೆ, ಅದನ್ನು ತಗೊಂಡು ಮಾಡ್ತಾರೆ. ಬಟ್ ಮುಂಬರುವ ದಿನಗಳಲ್ಲಿ ಖಂಡಿತವಾಗ್ಲೂ ಈ ಸ್ಲ್ಯಾಬ್ ಉದ್ದೇಶ ಅಂದರೆ ಇಲ್ಲೂ ಟ್ಯಾಕ್ಸ್ ಕಟ್ ಆಗುತ್ತೆ, ಅಲ್ಲೂ ಟ್ಯಾಕ್ಸ್ ಕಟ್ ಆಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಇರಬೇಡಿ ಅಂತ. ಖಂಡಿತವಾಗ್ಲೂ. ಬಟ್ ಮುಂಬರುವ ದಿನಗಳಲ್ಲಿ ಟ್ಯಾಕ್ಸ್ ಸ್ಲ್ಯಾಬ್ಸ್ನ ಕಡಿಮೆ ಮಾಡಲೇಬೇಕು, ಮಾಡ್ತಾರೆ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.